ಹೆಲೋ ಎವ್ರಿವಾನ್ ಅಸ್ಸಲಾಂ ವಲೈಕುಮ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಈ ಬ್ರೈಟ್ ಲುಕಿಂಗ್ ಯಮ್ಮಿ ಡಿಶ್ನ ಮಾಡೋಣ. ಸೊ ಇದನ್ನು ಜನರಲ್ ಆಗಿ ಯಾವತ್ತು ಮನೇಲಿ ಮಾಡಿರಲಿಲ್ಲ, ಸೊ ಅದಕ್ಕೆ ಇನ್ಸ್ಟೆಂಟ್ ಪ್ಯಾಕೆಟ್ ತೊಗೊಂಬಂದಿದ್ದೆ. ಟ್ರೈ ಮಾಡಿ ನೋಡಿ ಮತ್ತೆ ಯಾವಾಗಾದರೂ ಮತ್ತೆ ಮಾಡೋಣ ಅಂತ. ಸೊ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ. 4 ಟೇಬಲ್ ಸ್ಪೂನ್ ಆಯಿಲ್ ಜೊತೆ 160 ml ಆಯಿಲ್ ನೀರು ಯೂಸ್ ಮಾಡಬೇಕು ಅಂತ ಇತ್ತು. ನಾನು ಆಲ್ಮೋಸ್ಟ್ 110 ml ಯೂಸ್ ಮಾಡಿರ್ಬೋದು, ಅಷ್ಟೇ, ಜಾಸ್ತಿ ಹಾಕಿಲ್ಲ ನೀರು. ಆನ್ ದ ಗೋ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಏನು ವಿಸ್ಕ್ ಮಾಡೋಷ್ಟಿಲ್ಲ, ಅದು ಬೇಗನೆ ಫ್ರಾತಿ ಆಗಿಬಿಡುತ್ತೆ ನೀರು ಹಾಕಿದ ತಕ್ಷಣ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದಾಗ ಇಟ್ ಈಸ್ ರೆಡಿ ಟು ಬಿ ಕುಕ್ಡ್ ಅಂತ. ಸೊ ಒಂದು ಪ್ಯಾನ್ ತೊಗೊಂಡು ಅದನ್ನು ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಆಯಿಲ್ ಹಾಕಿ ಅದ್ರ ಜೊತೆ ಹಿಟ್ಟು ಹಾಕಿ ಅದನ್ನು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಡಿಮೋಲ್ಡ್ ಮಾಡೋವಾಗ ಈಸಿಯಾಗಿ ಬರಲಿ ಅಂತ ಈ ಥರ ಟ್ರಿಕ್ ಯೂಸ್ ಮಾಡಿದ್ದೆ. ಇದು ಕೇಕ್ ಬೇಕಿಂಗ್ ಮಾಡುವಾಗ ಈ ಥರನೇ ಮಾಡ್ಕೋತೀವಿ, ಸೊ ಅದನ್ನೇ ಟ್ರಿಕ್ ಯೂಸ್ ಮಾಡಿದ್ದೆ. ಇದೆಲ್ಲ ಆಮೇಲೆ ಈ ಥರ ಟ್ಯಾಪ್ ಮಾಡ್ತಾಯಿದ್ದೀನಿ, ಏನಾದರೂ ಏರ್ ಬಬಲ್ಸ್ ಇದ್ದರೆ ಆಚೆ ಬಂದುಬಿಡಲಿ ಅಂತ. ಆ್ಯಂಡ್ ಈಗ ಸ್ಟೀಮ್ ಮಾಡ್ಕೊಳ್ಳೋಣ. ಸ್ಟೀಮ್ ಮಾಡಬೇಕಾದ್ರೆ 15 to 20 ಮಿನಿಟ್ಸ್ ಅಂತ ಪ್ಯಾಕೆಟ್ ಮೇಲೆ ಬರೆದಿತ್ತು, ಬಟ್ ಇಟ್ ಟುಕ್ ಆಲ್ಮೋಸ್ಟ್ 25 ಮಿನಿಟ್ಸ್. ಸೊ ಟೂತ್ ಪಿಕ್ ಮಾಡಿದಾಗ ಈಸಿಯಾಗಿ ಆಚೆ ಬರೋಕ್ಕೆ 25 ಮಿನಿಟ್ಸ್ ತಗೋತು. ಸೊ ಆಗ ಚೆನ್ನಾಗಿ ಕುಕ್ ಆಗಿತ್ತು. ನೆಕ್ಸ್ಟ್ ಈಗ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದು ಬಿಸಿ ಇದೆ, ಎಲ್ಲಿ ಬ್ರೇಕ್ ಆಗುತ್ತೋ ಅಂತ ಭಯ ಆಗ್ತಾಯಿತ್ತು, ಬಟ್ ಥ್ಯಾಂಕ್ ಗಾಡ್ ಇದು ಬ್ರೇಕ್ ಆಗಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಕ್ಲೀನಾಗಿ ಕುಕ್ ಆಗಿದೆ. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕುಕ್ಕಿಂಗ್ ಸ್ವಲ್ಪ ಲಾಂಗರ್ ಟೈಮ್ ಮಾಡಿದ್ರೆ ಇದು ಕ್ಲೀನಾಗಿ ಕುಕ್ ಆಗುತ್ತೆ. ಒಳಗಡೆ ಏನು ಲಿಕ್ವಿಡ್ ಇಲ್ದಿರ ಎಲ್ಲ ಚೆನ್ನಾಗಿ ಕುಕ್ ಆಗಿತ್ತು. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನ್ ಆಯಿಲ್ ಜೊತೆ ಸಾಸಿವೆ, ಇಂಗು ಮತ್ತು ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡಿದ್ದೆ ಸ್ವಲ್ಪ ಸ್ಪೈಸಿ ಬರಲಿ ಅಂತ. ಆ್ಯಂಡ್ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ವಿ. ಆ್ಯಂಡ್ ದೆನ್ ಇದ್ರ ಜೊತೆ ಒಂದು ಸ್ವಲ್ಪ ಶುಗರ್ ಮತ್ತು ಸಾಲ್ಟು. ಗುಜರಾತಿ ಡಿಶಸಲ್ಲಿ ಸ್ವಲ್ಪ ಶುಗರ್ ಯೂಸ್ ಮಾಡ್ತಾರೆ ಎಲ್ಲದರಲ್ಲೂ, ಸೊ ದಟ್ಸ್ ದ ರೀಸನ್ ಇದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೆ. ಇದು ಸಿರಪಿ ಇರಬೇಕು. ಸೊ ಇದನ್ನು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಶುಗರ್ ಮೆಲ್ಟ್ ಆಗೋವರೆಗೂ ಕುಕ್ ಮಾಡಿದ್ದೆ. ಈಗ ನೋಡಿ ನೀರು ಆ್ಯಡ್ ಮಾಡಿ ಒಂದು ಸ್ವಲ್ಪ 2-3 ಮಿನಿಟ್ಸ್ ಕುಕ್ ಮಾಡಿದ್ರೆ ನೀರು ಶುಗರ್ ಮೆಲ್ಟ್ ಆದಮೇಲೆ ಇದರಲ್ಲಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದನ್ನು ಢೋಕ್ಲಾ ಮೇಲೆ ಹಾಕೋದು ಮತ್ತು ತಿನ್ನೋದು ಅಷ್ಟೇ. ಇಟ್ ವಾಸ್ ಸೋ ಯಮ್ಮಿ. ತುಂಬ ಚೆನ್ನಾಗಿತ್ತು. ಮನೇಲೂ ತುಂಬ ಎಲ್ಲರಿಗೂ ಇಷ್ಟ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಎಂಜಾಯ್ ಮಾಡಿ. ಇದನ್ನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು. ರೆಡ್ ಚಟ್ನಿ ಕೂಡ ಯೂಸ್ ಮಾಡ್ತಾರೆ, ದ ಸ್ವೀಟ್ ಒನ್, ಬಟ್ ಇದರಲ್ಲಿ ಆಲ್ರೆಡಿ ಶುಗರ್ ಇರೋದ್ರಿಂದ ನಾನು ರೆಡ್ ಚಟ್ನಿ ಮಾಡಿರಲಿಲ್ಲ. ತುಂಬ ಸಿಂಪಲ್ ರೆಸಿಪಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.